ಬಾಯಿಯೊಳಗೆ ಏನು ಇಡಬೇಕು? ಮಾಂಸಾಹಾರವನ್ನು ಇಡಬಾರದು. ಪ್ರಾಣಿಗಳನ್ನು ಕೊಂದು ಆ ಶವಗಳನ್ನು ಹೊಟ್ಟೆಯಲ್ಲಿ ಇಟ್ಕೋಬಾರದು. 3 ಸಾಮ್ರಾಜ್ಯಗಳಿವೆ. ಪ್ರಾಣಿ ಸಾಮ್ರಾಜ್ಯವು, ಹಕ್ಕಿ ಸಾಮ್ರಾಜ್ಯವು, ಮತ್ಸ್ಯ ಸಾಮ್ರಾಜ್ಯವು ಅಂದರೆ ಮೀನು ಸಾಮ್ರಾಜ್ಯವು. ಈ 3 ಮಾನವನ ಸಾಮ್ರಾಜ್ಯಕ್ಕೆ ಆಹಾರವಲ್ಲ. ಒಳ್ಳೆಯ ಹಣ್ಣುಗಳು, ಎಲೆಗಳು, ಸೊಪ್ಪುಗಳು, ತರಕಾರಿ ಇವುಗಳನ್ನು ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿನ್ನಬಹುದು ಅಥವಾ ಹಸಿಯಾಗಿ ಹಾಗೇ ತಿನ್ನಬಹುದು. ಆದರೆ ಸಸ್ಯಗಳಿಂದ ಬಂದಿರುವುದೇ ತಿನ್ನಬೇಕು. ಪ್ರಾಣಿ, ಮತ್ಸ್ಯ, ಹಕ್ಕಿ ಸಾಮ್ರಾಜ್ಯದಿಂದ ಬಂದಿರುವುದು ಅಲ್ಲ. ಹಾಗೆಯೇ ಮೊಟ್ಟೆಯು ತಿನ್ನಬಾರದು. ಬೆಳ್ಳುಳ್ಳಿ, ಅಣಬೆಗಳು ಅಂದರೆ ಮಶ್ರೂಮ್ಸು ತಿನ್ನಬಾರದು. ಓವೆನ್ನಲ್ಲಿ ಮಾಡಿರುವ ಆಹಾರ ತಿನ್ನಲೇಬಾರದು. ಎಲ್ಲವನ್ನು ತಿನ್ನಬಾರ್ದು. ಏನು ತಿನ್ನಬೇಕೋ ತಿಳಿದುಕೋಬೇಕು, ಅದನ್ನು ಮಾತ್ರ ತಿನ್ನಬೇಕು. ಈಗ ಮನುಷ್ಯ ಒಂದು ಕುರುಡು ಎಲುಬಿನಂತೆ ತನ್ನ ಆಹಾರವನ್ನು ಸೇವಿಸ್ತಾ ಇದ್ದಾನೆ. ಒಂದು ಕುರುಡು ಎಲುಬು ಬೆಳೆ ಕ್ಷೇತ್ರಗಳ ಒಳಗೆ ಹೋಗಿದರೆ ಏನಾಗುತ್ತೆ? ಆ ಬೆಳೆ ಕ್ಷೇತ್ರಗಳಿಗೂ ನಾಶ ಉಂಟಾಗುತ್ತೆ. ಹಾಗೆಯೇ ಆ ಕುರುಡು ಎಲುಬಿಗೂ ತುಂಬ ಹಾನಿ ಉಂಟಾಗುತ್ತೆ, ನಾಶ ಉಂಟಾಗುತ್ತೆ. ಈಗ ಮನುಷ್ಯ ಕೋಳಿ ಮತ್ತು ಮೇಕೆಗಳನ್ನು ಕೊಂದು ತಿಂದಾಗ ಆ ಕೋಳಿ ಮೇಕೆಗಳಿಗೂ ನಾಶ ಆಗ್ತಾ ಇದೆ, ಹಾನಿ ಉಂಟಾಗ್ತಾ ಇದೆ. ಹಾಗೆಯೇ ಅದು ತಿಂದು ಅವನಿಗೂ ತುಂಬ ಹಾನಿ ಆಗ್ತಾ ಇದೆ. ಈ ಕುರುಡು ಎಲುಬು ತನ್ನ ಕುರುಡುತನವನ್ನು ಹೋಗಲಾಡಿಸಿಕೊಳ್ಳಬೇಕು. ಏನು ತಿನ್ನಬೇಕೋ ತಿಳಿದುಕೋಬೇಕು, ಅದೇ ತಿನ್ನಬೇಕು. ಏನು ತಿನ್ನಬೇಕೋ ಅದು ತಿನ್ನದೆ, ಏನು ತಿನ್ನಬಾರದೋ ಅದನ್ನು ತಿನ್ನುತ್ತಾ ಜೀವನ ಅನರ್ಥಗಳಿಗೆ ಒಳಗಾಗುತ್ತಿದೆ. ಜೀವನ ಸರ್ವನಾಶವಾಗುತ್ತಿದೆ. ರೋಗಗಳ ಪಾಲಾಗುತ್ತಿದ್ದಾನೆ. ಬೇಗ ಮೃತ್ಯುವಿಗೆ ಪಾಲಾಗುತ್ತಿದ್ದಾನೆ. ಏನು ತಿನ್ನಬೇಕೋ ತಿಳಿದುಕೋಬೇಕು. ಸಸ್ಯಾಹಾರ ಮಾತ್ರ ತಿನ್ನಬೇಕು. ಹಣ್ಣುಗಳು ಚೆನ್ನಾಗಿ ತಿನ್ನಬೇಕು. ಧನ್ಯವಾದಗಳು ಮಾಸ್ಟರ್ಸ್.